ಎಸ್ಎಸ್ಎಲ್ಸಿ ಪರೀಕ್ಷೆ ಕಾಗವಾಡ ವಲಯಕ್ಕೆ 2ನೇ ಸ್ಥಾನ ಪಿಬಿ ಮದಭಾವಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಕಾಗವಾಡ ಕ್ಷೇತ್ರ ಶಿಕ್ಷಣ ವಲಯಕ್ಕೆ 95.42% ಫಲಿತಾಂಶದಲ್ಲಿ ಜಿಲ್ಲೆಗೆ 2ನೇ ಸ್ಥಾನ ಪಡೆದುಕೊಂಡಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪಾಂಡುರಂಗ ಮದಭಾವಿ ತಿಳಿಸಿದರು. ಅವರು ಗುರುವಾರ ದಿನಾಂಕ 23ರಂದು ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು. ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಒಟ್ಟು 2161 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿ 2066 ವಿದ್ಯಾರ್ಥಿಗಳು ಪಾಸಾಗಿದ್ದು 99 ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಒಟ್ಟು 2161 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 2066 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಜೊತೆಗೆ ಒಟ್ಟು 4 ಕಾಗವಾಡ ವಲಯಕ್ಕೆ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಿದರು. ಒಟ್ಟು 625 ಅಂಕದಲ್ಲಿ ಸಂತೋಷ್ ರತ್ನಪ್ಪಗೋಳ್ 622 ಅಂಕ ಪಡೆದು ಪ್ರಥಮ ಸ್ಥಾನ, ಯಶೋಧ ಮೋರೆ ಹಾಗೂ ಐಶ್ವರ್ಯ ಉಮರಾಣಿ 618 ಅಂಕ ಪಡೆದು ದ್ವಿತೀಯ ಸ್ಥಾನ, ನಿಸರ್ಗ ಖಾನಾಪುರೆ 615 ಅಂಕ ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದರು. ನಾನು ಪಾಂಡುರಂಗ್ ಮದಭಾವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾಗವಾಡ. 2025-26ನೇ ಸಾಲಿನಲ್ಲಿ ಕಾಗವಾಡ ವಲಯದಲ್ಲಿ ಗಂಡು 1087 ಹಾಗೂ ಹೆಣ್ಣು 1074, ಒಟ್ಟು 2161 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಅದರಲ್ಲಿ 2062 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 95.42% ವಲಯದ ಪ್ರತಿಶತವನ್ನು ಸಾಧಿಸಿದ್ದಕ್ಕಾಗಿ ನನಗೆ ಹೆಮ್ಮೆ ಎನಿಸುತ್ತದೆ. ಇದು ನಮ್ಮ ಫಲಿತಾಂಶ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನು ಪಡೆಯಲಾಗಿದೆ. ಅದೇ ರೀತಿ ನಮ್ಮ ಕಾಗವಾಡ ವಲಯಕ್ಕೆ ಪ್ರಥಮ ಸ್ಥಾನದಲ್ಲಿ ಸಂತೋಷ್ ಸದಾಶಿವ್ ರತ್ನಪ್ಪಗೋಳ್, ಇದು ಸನ್ಮತಿ ವಿದ್ಯಾಲಯದ ವಿದ್ಯಾರ್ಥಿ 622 ಅಂಕಗಳನ್ನು ತೆಗೆದುಕೊಂಡು ಪ್ರಥಮ ಸ್ಥಾನ. ಯಶೋಧ ಸಂಭಾಜಿ ಮೋರೆ 618 ಅಂಕಗಳು, ಇದು ಸರ್ಕಾರಿ ಪ್ರೌಢಶಾಲೆ ತಂಗಡಿ, ಈ ವಿದ್ಯಾರ್ಥಿ ದ್ವಿತೀಯ ಸ್ಥಾನ. ಅದೇ ರೀತಿ ಐಶ್ವರ್ಯ ಪ್ರಕಾಶ್ ಉಮರಾಣಿ 618 ಅಂಕಗಳು, KRES ಜೂನಿಯರ್ ಕಾಲೇಜ್ ಐನಾಪುರ್, ಇವಳು ಸಹ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. ನಿಸರ್ಗ ಭರತೇಶ್ ಖಾನಾಪುರೆ, ಇವನು ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪೆಯ ವಿದ್ಯಾರ್ಥಿ 615 ಅಂಕಗಳನ್ನು ಪಡೆದು 3ನೇ ಸ್ಥಾನವನ್ನು ಪಡೆದಿದ್ದಾನೆ. ಈ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ನಮ್ಮ ವಲಯಕ್ಕೆ ಕೀರ್ತಿಯನ್ನು ತರುವುದರೊಂದಿಗೆ ತಂದೆ ತಾಯಿಗಳಿಗೂ ಸಹ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಫಲಿತಾಂಶ ಉತ್ತಮವಾಗಿರಲು ನಮ್ಮೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಕಚೇರಿಯ ಶಿಕ್ಷಣ ಸಂಯೋಜಕರು, BRPಗಳು, CRPಗಳು, ಅದೇ ರೀತಿ ನಮ್ಮ ಡಾಟಾ ಎಂಟ್ರಿಗಳು, ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ, ಅದೇ ರೀತಿ ನಮ್ಮ ಸರ್ಕಾರಿ ಅನುದಾನ ರಹಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ, ಅದೇ ರೀತಿ ಪಾಲಕ ವೃಂದಕ್ಕೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಫಲಿತಾಂಶ ಉತ್ತಮವಾಗಲು ನಮ್ಮ ಉಪನಿರ್ದೇಶಕರು ಭಾಳಷ್ಟು ಮಾರ್ಗದರ್ಶನವನ್ನು ಮಾಡಿದಂತೆ ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾನ್ಯ ಶಾಸಕರು ಸಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರ ಮಾರ್ಗದರ್ಶನವನ್ನು ಮಾಡಿದಂತಹ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಹಿತೈಷಿಗಳಿಗೆ ಅನೇಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಓಕೆ ಸರ್, ಈ ಬಾರಿ ಜಿಲ್ಲೆಗೆ 2ನೇ ಸ್ಥಾನ ಪಡೆದು ಅದನ್ನು ಮಾತು ಹೇಳ್ಬಿಟ್ಟು ಕೇವಲ 0.25 ಅಂತರದಲ್ಲಿ ನಾವು ಜಿಲ್ಲೆಯ ಪ್ರಥಮ ಸ್ಥಾನವನ್ನು ಕಳೆದುಕೊಂಡಿದ್ದು 2ನೇ ಸ್ಥಾನಕ್ಕಾಗಿ 2ನೇ ಸ್ಥಾನವನ್ನು ಪಡೆದಿದ್ದೇವೆ. ಇದು ನಮಗೆ ಅತಿ ಹೆಮ್ಮೆಯ ಒಂದು ವಿಷಯವಾಗಿದೆ. ಕಳೆದ ವರ್ಷದಕ್ಕಿಂತಲೂ ನಮ್ಮ 30% ಅಂಕಗಳನ್ನು ಹೆಚ್ಚಿಗೆ ಗಳಿಸಲಾಗಿದೆ. ಓಕೆ ಸರ್. ಅಂದರೆ ಹೋದ ವರ್ಷ 62 ಆಗಿತ್ತು. ಹಾಂ ಸರ್. ಈ ಸಲ 95.42. ಓಕೆ ಸರ್. ಓಕೆ ಸರ್. ಆಯ್ತು ಸರ್. ಅಂತ ಎಲ್ಲ ನಮ್ಮ ಕಾಗವಾಡ ವಲಯದ ಪತ್ರಿಕಾ ಮಿತ್ರರಿಗೂ ಸಹ ಅನೇಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ ಸರ್. ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರು, ತಾಲೂಕಿನ ಎಲ್ಲ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.